ಎಲ್ರಿಗೂ ಇವತ್ತು ಸಂಡೇ. ಇವತ್ತು ಸಂಡೇ ಸ್ಪೆಷಲ್ ಏನಂತ ಗೊತ್ತಾ? ಅಮ್ಮನಿಗೆ ಒಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಟೆಂಪಲ್ಗೆ ವಿಸಿಟ್ ಮಾಡ್ತು. ಆ ಟೆಂಪಲ್ ಬಗ್ಗೆ ಇವತ್ತು ಅಮ್ಮನೇ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಅಮ್ಮನ ಜೊತೆ ಹೋಗಿಲ್ಲ. ಬನ್ನಿ, ಅಮ್ಮ ಯಾವ ಟೆಂಪಲ್ಗೆ ಹೋಗಿದ್ರು ಅದನ್ನ ನೀವು ಇಬ್ರು ನೋಡೋಣ. ಎಲ್ರಿಗೂ ಇವತ್ತು ಸಾನ್ವಿ ಬದಲಿಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸಾನ್ವಿ ಇವತ್ತು ನನ್ನ ಜೊತೆ ಬಂದಿರಲಿಲ್ಲ. ಹಾಗಾಗಿ ನನಗಿವತ್ತು CTET ಎಕ್ಸಾಮ್ ಇತ್ತು. ಅದಕ್ಕೆ ಬೇಗ ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಯಿಂದ ಹೊರಟೆ. ಮೆಟ್ರೋ ಡೈರೆಕ್ಟಾಗಿ ಜ್ಞಾನ ಭಾರತಿಗಿತ್ತು. ಹಾಗಾಗಿ ಎಲ್ಲೂ ಇಳಿಲಿಲ್ಲ, ಡೈರೆಕ್ಟಾಗಿ ಮೆಟ್ರೋಗೆ ಹೋದೆ. ನಿಮ್ಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಟಿಕೆಟ್ಗೆ ಕಾಯೋ ಅವಶ್ಯಕತೆ ಇಲ್ಲ. ಕಾರ್ಡ್ ಇರಬೇಕು. ಇಲ್ಲ ಅಂದರೂ ಕೂಡ ಮೊಬೈಲ್ ಆ್ಯಪಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡು ಆರಾಮಾಗಿ ನೀವಿವಾಗ ಮೆಟ್ರೋದಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಓಡಾಡ್ಬೋದು. ಜ್ಞಾನ ಭಾರತಿಯಿಂದ ನಾನು ಹೋಗ್ಬೇಕಾಗಿರ್ತಕ್ಕಂಥ ಸರ್ಕಲ್ಗೆ ನಾನು ಬಸ್ಸಲ್ಲಿ ಹೋದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀ ಮಾತಾ ಅಮೃತಾನಂದಮಯಿ ಮಠ. ಇದು ನನ್ನ ಎಕ್ಸಾಮ್ ಸೆಂಟರ್ ಆಗಿತ್ತು. ಅಲ್ಲಿ ಹೋದೆ, ಎಕ್ಸಾಮ್ ಮುಗಿಸ್ದೆ. ತುಂಬ ಹೊಟ್ಟೆ ಹಸ್ತಿರೋ ಕಾರಣ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೋಟೆಲಲ್ಲಿ ಊಟ ಕೂಡ ಮಾಡಿದೆ. ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅನ್ನೋ ಅಷ್ಟರಲ್ಲಿ ನನ್ನ ತಲೆಗೆ ಬಂದಿದ್ದು ಈ ಟೆಂಪಲ್. ಯಾಕೋ ಗೊತ್ತಿಲ್ಲ, ತುಂಬ ವರ್ಷಗಳ ಹಿಂದೆ ಹೋಗ್ತಿದ್ದಂಥ ದೇವಸ್ಥಾನ ಇದು. ಇವತ್ತು ಹೋಗಬೇಕು ಅನ್ನಿಸ್ತು. ಹಾಗಾಗಿ ಇಲ್ಲಿಂದ ಆಟೋ ಮಾಡಿಕೊಂಡು ಹೊರಟೆ. ನಾನು ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಗ ಅವಾಗವಾಗ ಈ ಟೆಂಪಲ್ಗೆ ಶೋಭಾ ಮ್ಯಾಮ್ ಜೊತೆ ಬರ್ತಾ ಇದ್ದೆ. ಸೊ ನನ್ನ ಮನಸ್ಸಿಗೆ ತುಂಬ ಹಿತ ಅನಿಸ್ತಿತ್ತು. ಅದು ಶ್ರೀ ಶಿರಡಿ ಸಾಯಿ ಆನಂದಮಯಿ ದೇವಸ್ಥಾನ. ಇದು ಬೆಂಗಳೂರಿನಲ್ಲೇ ಇದೆ. ಹುಣಸೆಮಾರನಪಾಳ್ಯ ಅಂತಕ್ಕಂಥ ಒಂದು ಜಾಗದಲ್ಲಿದೆ. ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ವಿಶಾಲವಾಗಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಚಿಕ್ಕ ಶಿರ್ಡಿ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಎಷ್ಟೋ ಬಾಬಾ ಮಂದಿರಗಳಲ್ಲಿ ದೂರ ನಿಂತು ಕೈ ಮುಗಿದು ಬರ್ತೀವಿ. ಆದರೆ ಇಲ್ಲಿ ಹತ್ರ ನಿಂತ್ಕೊಂಡು ಬಾಬಾ ಅವರ ಪಾದವನ್ನು ಸ್ಪರ್ಶಿಸಿ ನಮ್ಮ ಮನದ ಇಂಗಿತವನ್ನು ನಾವು ಹೇಳ್ಕೋಬಹುದು. ಬಾಬಾ ದರ್ಶನ ಮಾಡಿ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಬಂದೆ. ಒಳಗಡೆ ದರ್ಶನ ಆದಮೇಲೆ ಹೊರಗಡೆ ಬರ್ತಿದ್ದ ಹಾಗೇನೆ ಅಲ್ಲಿ 108 ಚೌಕಾಕಾರದ ಕಲ್ಲು ಚಪ್ಪಡಿಗಳನ್ನು ಹಾಸಲಾಗಿದೆ. ಅಲ್ಲಿ ಮಕ್ಕಳ ಹಾಗೆ ಹೆಜ್ಜೆ ಹಾಕುತ್ತಾ ಪ್ರತಿ ಕಲ್ಲಿನ ಮೇಲೆ ನಿಂತು ಶ್ರೀ ಸಾಯಿನಾಥಾಯ ನಮಃ ಅಂತ ಹೇಳ್ತಾ ಇದ್ದರೆ ಮನಸ್ಸಲ್ಲಿ ಏನೋ ಒಂದು ಉಲ್ಲಾಸ. ಏನೇ ಕಷ್ಟ ಇದ್ದರೂ ನೀರಿನ ಹಾಗೆ ಕರಗುತ್ತೆ ಅನ್ನೋ ನನ್ನ ನಂಬಿಕೆ. ಹೆಜ್ಜೆ ನಮಸ್ಕಾರ ಮುಗಿಸಿ ಮುಂದೆ ಬಂದರೆ ನಂದಾದೀಪ. 5 ದಾರಗಳನ್ನು ತಿರುಚಿ ಬತ್ತಿ ಮಾಡಿ ಸರಳತೆಯಿಂದ ತುಪ್ಪದಲ್ಲಿ ನೆನೆಸಿ ಭಕ್ತಿಯ ಕಿಡಿಯಿಂದ ಹತ್ತಿಸಿದರೆ ಮನುಷ್ಯನಲ್ಲಿರುವ 5 ದುರ್ಗುಣಗಳಾದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳು ಶಮನ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ. ಅಲ್ಲಿಂದ ಎಡಭಾಗದಲ್ಲಿ ವಿಶಾಲವಾದ ಬಾಬಾ ಅವರ ಧ್ಯಾನ ಸ್ಥಳ. ಇಲ್ಲಿ ಕುಳಿತು ಲಭ್ಯವಿರುವ ಪುಸ್ತಕದಲ್ಲಿ ಬಾಬಾ ಅವರ ನಾಮಸ್ಮರಣೆಯೊಂದಿಗೆ ಮನಸ್ಸಿನ ನೋವನ್ನು ಹೇಳಿಕೊಂಡ್ರೆ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ. ನಾನು ಸ್ವಲ್ಪ ಕುಳಿತು ಬರೆದು ಬಾಬಾ ಸ್ಮರಣೆ ಮಾಡಿದೆ. ಶಿರಡಿಯಿಂದ ಕೆಂಡವನ್ನು ತಂದು ಇಲ್ಲಿಯೂ ಸದಾ ಆರದಂತೆ ನೋಡಿಕೊಳ್ಳುತ್ತಿದ್ದಾರೆ ಅಂತ ಹೇಳುತ್ತಾರೆ. ಅಂದರೆ ಇಲ್ಲಿಯೂ ಕೂಡ ಧ್ವನಿ ಇದೆ. ಕಾಣಿಸ್ತಾ ಇದೆ ಅಲ್ವಾ? ಅದು ಸದಾ ಉರಿತಾ ಇರುತ್ತೆ. ನನಗಿನ್ನೂ ನೆನಪಿದೆ, ಈ ಜಾಗಕ್ಕೆ ಬಂದು ಬಾಬಾ ಬಳಿ ಕೂತು ಹತ್ತಿದ್ದೀನಿ. ಎಷ್ಟೋ ಕಷ್ಟಗಳನ್ನು ಹೇಳ್ಕೊಂಡಿದ್ದೀನಿ. ಎಷ್ಟೋ ಪ್ರಶ್ನೆಗಳಿಗೆ ಬಾಬಾ ನನಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನನಗೆಲ್ಲ ನೆನಪಾಗ್ತಾ ಇದೆ. ಮತ್ತು ಪ್ರಸಾದ ತಿಂದು ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನನ್ನು ಇಲ್ಲಿ ಅಣಿಸಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಇದು ನನ್ನ ವಿಚಾರದಲ್ಲಿ ಸತ್ಯ ಕೂಡ. ದೇವರ ಮೇಲಿನ ಭಕ್ತಿನೇ ಹಾಗೆ. ನಮ್ಮ ನಂಬಿಕೆ ಬಿಟ್ಟಿದ್ದು ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮರದಲ್ಲೂ ಕೂಡ ಅಲ್ಲಿ ದಾರ ಕೊಡ್ತಾರೆ. ಅದನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಟ್ಟಿದ್ರೆ ನೆರವೇರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಹಾಗೆ ನಾನು ತುಂಬ ಸರಿ ಮಾಡಿದ್ದೀನಿ ಕೂಡ. ಇದೆಲ್ಲ ನನ್ನ ಅನುಭವ ಆಯಿತು. ನೀವು ಒಂದು ಸಾರಿ ವಿಸಿಟ್ ಮಾಡಿ. ಯಾರಿಗಾದರೂ ವಿಳಾಸ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ.